ಡ್ಯಾನ್ಸ್ ಮಾಡು ಇಲ್ಲ ಅಂದರೆ ನಿನ್ನ ಸಸ್ಪೆಂಡ್ ಮಾಡಿಸ್ತೀನಿ. ಪೊಲೀಸ್ ಅಧಿಕಾರಿಗೆ ಬೆದರಿಕೆ ಹಾಕಿದ್ರ ಲಾಲು ಪ್ರಸಾದ್ ಯಾದವ್ ಪುತ್ರ. ಹೋಳಿ ಆಚರಣೆ ವೇಳೆ ಪೊಲೀಸ್ಗೆ ನೃತ್ಯ ಮಾಡುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ವೇಳೆ ಕೈ ಮೇಲೆತ್ತಿ ಪೊಲೀಸ್ ಅಧಿಕಾರಿ ಕುಣಿಯುವ ದೃಶ್ಯ ಇದೀಗ ವೈರಲ್ ಆಗ್ತಾ ಇದೆ. ಪಾಟ್ನಾದ ತೇಜ್ ಪ್ರತಾಪ್ ಯಾದವ್ ನಿವಾಸದಲ್ಲಿ ಹೋಳಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಬಿಹಾರದ ಮಾಜಿ ಸಿಎಂ ಲಾಲು ಪ್ರಸಾದ್ ಅವರ ಪುತ್ರ, ಈತ ಹಿರಿಯ ಪುತ್ರ ತೇಜ್ ಪ್ರತಾಪ್ ಯಾದವ್ ಅಂತ ಹೇಳಿ ಹೋಳಿ ಆಚರಣೆ ವೇಳೆ ಪೊಲೀಸ್ಗೆ ಡ್ಯಾನ್ಸ್ ಮಾಡುವಂತ ಈತ ಒತ್ತಾಯವನ್ನು ಮಾಡ್ತಾನೆ. ಇದೇ ವಿಚಾರಕ್ಕೆ ಇದೀಗ ಬಿಹಾರದಲ್ಲಿ ಹೊಸ ರಾಜಕೀಯ ವಿವಾದ ಸೃಷ್ಟಿಯಾಗಿದೆ. ವೈರಲ್ ವಿಡಿಯೋದಲ್ಲಿ ತೇಜ್ ಪ್ರತಾಪ್ ಯಾದವ್ ವೇದಿಕೆ ಮೇಲೆ ಕುಳಿತು ಮೈಕ್ ಹಿಡಿದು ಕೆಳಗೆ ಕುಳಿತಿರುವ ಜನರಿಗೆ ಸೂಚನೆ ಕೊಡ್ತಾ ಇರೋದನ್ನು ಕಾಣಬಹುದು. ಅವರು ಪೊಲೀಸ್ ಅಧಿಕಾರಿಗೆ ಡ್ಯಾನ್ಸ್ ಮಾಡೋಕೆ ಆದೇಶಿಸಿದ್ದಾರೆ. ಡ್ಯಾನ್ಸ್ ಮಾಡ್ತಿದ್ರೆ ನಿನ್ನನ್ನು ಸಸ್ಪೆಂಡ್ ಮಾಡಿಸ್ತೀನಿ ಅನ್ನುವಂತಹ ಬೆದರಿಕೆಯನ್ನು ಕೂಡ ಅಲ್ಲಿ ಹಾಕಿದ್ದಾರೆ. ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ನೋಡಿ. ಇಲ್ಲಿ ಪೊಲೀಸ್ ಅಧಿಕಾರಿ ಮೇಲೆ ಕೈ ಮಾಡ್ತಾರೆ ಅಂದರೆ ಹೇಳ್ತಾ ಇದ್ದಾರೆ ಅಲ್ಲಿ ಅವರು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದ್ದರು ಅಂತ ಅನಿಸುತ್ತೆ. ಬೆದರಿಕೆಯನ್ನು ಹಾಕಿ ಕುಣಿಬೇಕು ಅಂಥೇಳಿ ಸೂಚನೆಯನ್ನು ಕೊಡ್ತಾರೆ ನೋಡಿ. ಮೈಕ್ನಲ್ಲಿ ಮಾತಾಡ್ತಾ ಅಲ್ಲಿ ಎದುರುಗಡೆ ಕೂತಂಥ ಜನರಿಗೆ ಸೂಚನೆ ಕೊಡ್ತಾರೆ. ಜೊತೆಗೆ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ಡ್ಯಾನ್ಸ್ ಮಾಡಿ ಇಲ್ಲಾಂದ್ರೆ सस्पेंड कर दिए जाओगे. बुरा मत मानो, होली है. बाबा हरिहर सोनापुरा में होली है. और अभी सुनिए, सिपाही, दीपक, एक गाना बजाएंगे, उसमें तुमको ठुमका लगाना, ठीक है? बुरा मत मानो, होली है. आज नहीं ठुमका लगाओगे तो सस्पेंड कर दिए जाओगे. बुरा मत मानो, होली है. बाबा